ತಂತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋಃ ಕುಠಾರಂ ಜಿಜ್ಞಾಸಯಾ ಪ್ರಕೃತೆ ಪೂರುಷಸ್ಯ ನಮಾಮಿ ಸದ್ಧರ್ಮ ವಿದಾಂ ವರಿಷ್ಠಂ ನಾರಾಯಣೋ ಬ್ರಹ್ಮವಾಯು ವೀಂದ್ರಶೇಷೋ ಹರಸ್ತಥಾ ಕಾಮಶ್ಚಕ್ರೋ ಗುರುರ್ದಕ್ಷಃ ಮನ್ವಾದ್ಯಾ ಭಾಸ್ಕರಾದಯಃ ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಭಿಶಬ್ದಿತಾಃ ತತ್ಪತ್ನ್ಯೋ ಬಂಧಶಕ್ತಿಶ್ಚ ಸ್ತ್ರಿಯಃ ಸರ್ವಾಃ ತಥಾ ಜಡಂ ಕ್ರಮಾತ್ ಪ್ರಕೃತಿಶಬ್ದೋಕ್ತಾಃ ತಜ್ಞಾನಾದ್ವಿಪ್ರಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಈ ಒಂದು ಪ್ರಸಂಗದಲ್ಲಿ ಭಗವಂತನ ಮಂಗಲಕರವಾದಂಥ ಕಥೆಯನ್ನ ನಾವು ಶ್ರವಣ ಮಾಡಲಿಕ್ಕೆ ಉದ್ಯುಕ್ತರಾಗಿದ್ದೇವೆ. ರುಕ್ಮಿಣಿ ಶಿವಜಯ ಇತ್ಯಾದಿಗಳನ್ನು ಶ್ರವಣ ಮಾಡುವುದೊಂದು ಸಂಪ್ರದಾಯ. ಮಂಗಲಾನಾಂ ಪವಿತ್ರಾಣಾಂ ಪವಿತ್ರಮ್ಯಃ ಮಂಗಲಾನಾಂ ಚ ಮಂಗಲಂ. ಭಗವಂತನ ಸ್ವರೂಪವೇ ಎಲ್ಲ ಪವಿತ್ರಗಳಿಗಿಂತಲೂ ಪವಿತ್ರ, ಎಲ್ಲ ಮಂಗಲಗಳಿಗಿಂತಲೂ ಪರಮ ಮಂಗಲವಾದದ್ದು, ಪರಮ ಪವಿತ್ರವಾದದ್ದು. ಅವನ ಏನು ಕ್ರಿಯೆಗಳಿವೆ, ಆತ ತೋರಿಸಿದಂತಹ ಎಲ್ಲ ಕ್ರಿಯೆಗಳು, ಆ ಕ್ರಿಯೆಗಳನ್ನು ಅನುಸಂಧಾನ ಮಾಡಿಕೊಳ್ಳುವುದರ ಮೂಲಕ ಮತ್ತೆ ಆತ ತೋರಿಸಿಕೊಟ್ಟಂತಹ ಜೀವನದ ಸಂದೇಶವನ್ನು ನಾವು ಅನುಸರಿಸುವುದರ ಮೂಲಕ ಈ ಒಂದು ಪ್ರಸಂಗವನ್ನು ಮಂಗಲಮಯವನ್ನಾಗಿ ಮಾಡಿಕೊಳ್ಳಬೇಕು ಅಂತ ನಾವೆಲ್ಲ ಉಪಸ್ಥಿತರಾಗಿದ್ದೇವೆ. ರುಕ್ಮಿಣಿ ಶಿವಜಯವನ್ನು ಹೇಳುವುದು ಒಂದು ಸಂಪ್ರದಾಯ ಇದೆ. ಅದಕ್ಕಿಂತ ಮುಖ್ಯವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತಹ ಕೃಷ್ಣ ರುಕ್ಮಿಣಿಯರ ಪರಿಣಯ, ಭಾಗವತದಲ್ಲಿ ಬಂದಂತಹ ಕೃಷ್ಣ ರುಕ್ಮಿಣಿಯರ ಪರಿಣಯ ಇತ್ಯಾದಿಗಳನ್ನು ಆ ಪ್ರಸಂಗದಲ್ಲಿ ಈಗ ನಾವು ಪ್ರಸಂಗದಲ್ಲಿ ಶ್ರವಣ ಮಾಡಬೇಕು ಅಂತ ಉದ್ಯುಕ್ತರಾಗಿದ್ದೇವೆ. ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಡಬೇಕು ಅಂತ ಒಂದು ಹಂಚಿಕೆ ನಡೆದಿತ್ತು. ಆ ಸಂದರ್ಭದಲ್ಲಿ ರುಕ್ಮಿಣಿ ಕೃಷ್ಣನನ್ನೇ ಮದುವೆಯಾಗಲಿಕ್ಕೆ ಬಯಸಿದ್ಲು. ಅವಳು ಶಿಶುಪಾಲನ ಜೊತೆಗೆ ತನಗೇನು ಮದುವೆ ಮಾಡಲಿಕ್ಕೆ ಹೊರಟಿದ್ರು ಅದನ್ನ ತಪ್ಪಿಸಿಕೊಳ್ಳಿಕ್ಕಾಗಿ ಒಬ್ಬ ಬ್ರಾಹ್ಮಣ ದೂತನ ಮೂಲಕ ಕೃಷ್ಣನಿಗೆ ಸಂದೇಶವನ್ನು ಕಟ್ಟಿ ಕಳಿಸಿದ್ಲು. ಏನು ಸಂದೇಶ ಅವಳು ಕೊಟ್ಟು ಕಳಿಸಿದ್ಲು ಅದರಲ್ಲಿ ಆ ಭಗವಂತನ ಗುಣಗಳನ್ನು ಅವಳು ಹೇಗೆ ವರ್ಣಿಸ್ತಾಳೆ ಅಂತ ಅನ್ನೋದನ್ನು ನೋಡೋಣ. ಶುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂ ತೇ ತ್ವಯಿ ಅಚ್ಯುತ ಆವಿಶತಿ ಚಿತ್ತಂ ಅಪತ್ರಪಮ್ಮೆ. ನೀನು ಭುವನ ಸುಂದರ, ಎಲ್ಲ ಸುಂದರ ವಸ್ತುಗಳು, ಮಂಗಲ ವಸ್ತುಗಳು, ಶುಭ ವಸ್ತುಗಳೇನಿವೆ ಅವುಗಳಲ್ಲಿ ಎಲ್ಲದರಲ್ಲಿಯೂ ನೀನು ಅತ್ಯಂತ ಸುಂದರನಾದವನು, ಮಂಗಲಕರನಾದವನು. ಅಂಥ ನಿನ್ನ ಗುಣಗಳನ್ನು ನಾನು ಕೇಳಿ ಬಲ್ಲೆ. ಆ ಗುಣಗಳನ್ನು ಶ್ರವಣ ಮಾಡಿದ್ರಿಂದಲೇ, ಅನುಸಂಧಾನ ಮಾಡಿಕೊಂಡಿದ್ರಿಂದಲೇ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ತಾಪ ಎಲ್ಲ ಪರಿಹಾರ ಕಾಣುತ್ತದೆ. ಅದಕ್ಕಾಗಿ ನನ್ನ ಮನಸ್ಸು ಸ್ತ್ರೀ ಸಹಜವಾದಂತಹ ಲಜ್ಜೆಯನ್ನು ತೊರೆದು ನಿನ್ನಲ್ಲೇ ಯಾವತ್ತೂ ನಿವಿಷ್ಟ ಆಗಿದೆ. ನಿನ್ನಂಥ ಪರಮ ಮಂಗಲ ಸ್ವರೂಪವುಳ್ಳವನನ್ನ, ಪರಮ ಕಲ್ಯಾಣ ಗುಣವುಳ್ಳವನನ್ನ ಯಾವ ಸ್ತ್ರೀ ತಾನೇ ಅಪೇಕ್ಷೆ ಪಡೋದಿಲ್ಲ. ಸತ್ವಂ ಮಯಾಪಿ ಅಭಿವೃತ. ನಾನು ಕೂಡ ಹಾಗೆ ನಿನ್ನ ಗುಣಗಳಿಗೆ, ನಿನ್ನ ರೂಪಕ್ಕೆ ಮನಸೋತು ನಿನ್ನನ್ನೇ ಮೆಚ್ಚಿದ್ದೇನೆ. ನೀನು ಇಂದಿರಾ ದೇವಿಯ ಪತಿ, ಭಕ್ತ ಪ್ರಿಯನಾದವನು. ಯಾರು ಈ ಜಗತ್ತಿನಲ್ಲಿ ಸಂಸಾರದ ತಾಪದಿಂದ ನೊಂದು ಬೆಂದಿದ್ದಾರೆ ಅವರೆಲ್ಲರಿಗೂ ನೀನು ಶರಣ್ಯ. ಕಾಮಂ ಕುರು ಪ್ರಿಯತಮ ಪ್ರಣತಾಸ್ಮಿತೇಂಘ್ರಿಂ. ನಾನು ನನ್ನ ಮನದ ಇಂಗಿತವನ್ನು ನಿನ್ನ ಮುಂದೆ ತೋಡ್ಕೊಂಡಿದ್ದೇನೆ. ನೀನು ಅದನ್ನು ಕೇಳಿ ಏನು ಮಾಡಬೇಕು ಅದನ್ನು ಮಾಡು. ತನ್ಮೇ ಭವಾನ್ ಖಲು ವೃತಃ ಪತಿ.
ನಾನು ನಿನ್ನನ್ನೇ ಪತಿ ಅಂತ ವರಿಸಿದ್ದೇನೆ. ಮಾವೀರ ಭಾಗಂ ಅಭಿಮನುಷ್ಯತ್ತು ಚೈತ್ಯ ಆರಾತ್. ನಿನ್ನಂಥ ಪರಮಪುರುಷ ಪುರುಷೋತ್ತಮ ನನ್ನನ್ನು ಸ್ವೀಕಾರ ಮಾಡಬೇಕು. ಅಂಥ ನನ್ನನ್ನ ಯಾರೋ ಒಬ್ಬ ನೀಚನಾದಂಥ ಈ ಶಿಶುಪಾಲ ಸ್ವೀಕಾರ ಮಾಡದೇ ಇರಲಿ. ನಾನು ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದ್ದು ಹೌದಾದ್ರೆ ನನಗೆ ಬಂದಿರುವಂತಹ ಈ ಅನಿಷ್ಟದ ಪ್ರಸಂಗ ತಪ್ಪಿ ನೀನು ನನ್ನನ್ನು ಸ್ವೀಕಾರ ಮಾಡಬೇಕು. ನಾಳೆ ಈ ನನ್ನನ್ನು ಶಿಶುಪಾಲನೆ ಕೊಡುವಂಥ ಕಾರ್ಯಕ್ರಮ ಒಂದು ನಡೆಯೋದಿದೆ. ಅದಕ್ಕೆ ಬೇಕಾದ ಸಿದ್ಧತೆಗಳೆಲ್ಲ ನಡೆದಿದೆ. ಆಗ ನೀನು ನಿನ್ನ ಸೈನ್ಯ ಸಮೇತನಾಗಿ ಅಲ್ಲಿ ಬರಬೇಕು. ಮಾಂ ರಾಕ್ಷಸೇನ ವಿಧಿನ ಉದ್ವಹ ವೀರ್ಯ ಶುಲ್ಕಾಂ. ನನ್ನನ್ನು ಅಪಹಾರ ಮಾಡಿಕೊಂಡು ನೀನು ಇಲ್ಲಿಂದ ಹೋಗಿ ನನ್ನನ್ನು ಸ್ವೀಕಾರ ಮಾಡಬೇಕು. ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರ. ಹಿಂದಿನ ದಿವಸ ಕುಲದೇವರ ಕಡೆಗೆ ಪ್ರಯಾಣ ಮಾಡಿ ಅಲ್ಲಿ ನಮಸ್ಕಾರ ಮಾಡಿ ಅವಳ ಪೂಜೆಯನ್ನೆಲ್ಲ ಸ್ವೀಕಾರ ಮಾಡಿ ಬರೋದು ಪದ್ಧತಿ ಇದೆ. ಅಲ್ಲಿ ನೀನು ನಿನ್ನ ರಥ, ಪದಾತಿ ಸೈನಿಕರು ಇವರೆಲ್ಲರ ಜೊತೆಗೂಡಿ ಅಲ್ಲಿ ಬರಬೇಕು. ಈ ಶಿಶುಪಾಲ ಮೊದಲಾದವರು ಏನಿದ್ದಾರೆ ಅಮಂಗಲ ಸ್ವರೂಪರಾದವರು, ಅಶುಭ ಸ್ವರೂಪರಾದವರು, ಅವ್ರನ್ನೆಲ್ಲ ಸದೆ ಪಡೆದು ನೀನು ನನ್ನನ್ನು ಸ್ವೀಕರಿಸಬೇಕು. ಗೃಹಾತು ಪಾಣಿಂ ಉಪನೀಯ ಪುರೀಂ ಸ್ವಕೀಯಾಂ. ನಿನ್ನ ಪಟ್ಟಣಕ್ಕೆ ನನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ನನ್ನನ್ನು ಮದುವೆ ಮಾಡ್ಕೊಳ್ಬೇಕು. ಇದು ಅಂಬುಜಾಕ್ಷ ನಲಭೇಯ ಭವತ್ ಪ್ರಸಾದಂ. ಕಮಲನಯನೇ, ನಿನ್ನ ಅನುಗ್ರಹ ನನಗೇನಾದ್ರು ಆಗದೆ ಹೋದ್ರೆ ಜಹ್ಯಾಂ ಅಸೂನ್ ವ್ರತಕೃಷ ಶತಜನ್ಮಭಿಸ್ಯಾಂ. ನಾನು ಅನೇಕ ಥರದ ವ್ರತಗಳನ್ನೆಲ್ಲ ಮಾಡಿ ನನ್ನ ಪ್ರಾಣವನ್ನಾದರೂ ಪರಿತ್ಯಾಗ ಮಾಡಿಬಿಡ್ತೇನೆ ಅಂತ ಹೀಗೆ ಅವಳು ಬರೆದುದನ್ನೆಲ್ಲ ಈ ಕೃಷ್ಣ ಓದಿದ. ಬ್ರಾಹ್ಮಣ ಅವೈಕ್ಷತ. ಆ ಸಂದೇಶ ತಂದಂತಹ ಬ್ರಾಹ್ಮಣನನ್ನ ಈಗ ಅವನು ಒಂದು ಬಾರಿ ನೋಡಿದ. ಮುಂದೆ ಭಗವಂತ ಹೇಳಿದ, ತಥಾ ಅಹಮಪಿ ತಚ್ಚಿತ್ತಃ ನಿದ್ರಾಂ ನಾಧ್ಯಗಮಂ ನಿಶಿ. ಅವಳು ಹೇಗೆ ನನ್ನಲ್ಲಿ ಮನಸ್ಸಿಟ್ಟಿದ್ದಾಳೋ ಹಾಗೆ ನಾನು ಕೂಡ ಅವಳಲ್ಲಿ ಮನಸ್ಸಿಟ್ಟಿದ್ದೇನೆ. ಈ ರುಕ್ಮಿ ನನ್ನ ಮೇಲಿನ ದ್ವೇಷದಿಂದ ಈ ರುಕ್ಮಿಣಿಯನ್ನ ಶಿಶುಪಾಲನೆ ಕೊಡ್ಲಿಕ್ಕೆ ಹೊರಟದ್ದನ್ನು ನಾನು ಬಲ್ಲೆ. ಆದ್ರಿಂದ ನಾನು ಅಲ್ಲಿಗೆ ಅವಶ್ಯ ಬರ್ತೇನೆ. ಬಂದು ಆ ರುಕ್ಮಿಣಿಯನ್ನ ಅಲ್ಲಿಂದ ಅಪಹರಿಸ್ಕೊಂಡು ಹೋಗ್ತೇನೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೇನೆ ಅಂತ ಕೃಷ್ಣ ಆ ರುಕ್ಮಿಣಿಗೆ ಸಂದೇಶ ಕಳಿಸಿದ ಆ ಬ್ರಾಹ್ಮಣನ ಮೂಲಕ. ಅದರಂತೆ ಅದರ ಮಾರನೇ ದಿವಸ ಭೀಷ್ಮಕನ್ಯಾ ವರಾರೋಹ ಕಾಂಕ್ಷಂತಿ ಆಗಮನಂ ಹರೇಹೆ. ಆ ಭೀಷ್ಮಕನ ಕನ್ಯೆ ರುಕ್ಮಿಣಿ ಭಗವಂತ ಯಾವಾಗ ಬರ್ತಾನೆ ಅನ್ನೋದನ್ನು ಕಾಯ್ತಾ ಇದ್ಲು. ದ್ವಿಜಸ್ಯ ಅಚಿಂತಯತ್ತದ ಸೋಪಿ ನಾವರ್ತತೆ ಅದ್ಯಾಪಿ ಮತ್ಸಂದೇಹ ಹರೋ ದ್ವಿಜ. ಆ ಬ್ರಾಹ್ಮಣನ ಮೂಲಕ ಸಂದೇಶ ಕೊಟ್ಟು ಕಳಿಸಿದ್ದೆ, ಅವನು ಇನ್ನೂ ಬಂದಿಲ್ಲ ಅಂತ ಅವಳು ಚಿಂತಾಗ್ರಸ್ತಳಾಗಿದ್ಲು. ಮತ್ ಪಾಣಿಗ್ರಹಣೇ ನೂನಂ ನಾಯಾತಿ ಕೃತೋದ್ಯಮ. ಕೃಷ್ಣನಾದರೂ ನನ್ನನ್ನ ಸ್ವೀಕಾರ ಮಾಡ್ಲಿಕ್ಕೆ ಬರ್ತಾನೋ ಇಲ್ಲೋ, ನಾನು ದುರ್ಭಗಳು, ನಾನು ದೌರ್ಭಾಗ್ಯ ಅಂತದ್ದು ಅಂತೆಲ್ಲ ಅವಳು ತುಂಬಾ ಆಲೋಚನೆ ಮಾಡಿದ್ಲು. ಆಗಲೇ ಸಯೇವ ದ್ವಿಜ ಸಪ್ತಮಃ ಅಂತಃಪುರಚರಾಂ ದೇವೀಂ ರಾಜಪುತ್ರೀಂ ದದರ್ಶಃ. ಆ ಬ್ರಾಹ್ಮಣ ಯಾರು ಸಂದೇಶ ತೆಗೆದುಕೊಂಡು ಹೋಗಿದ್ದ, ಕೃಷ್ಣನ ಸಂದೇಶವನ್ನು ತಂದ, ಅವನು ಆ ರಾಜಪುತ್ರಿಯನ್ನ ಅಲ್ಲಿ ಬಂದು ನೋಡಿದ. ಅವನಿಗೆ ಅವಳು ಮಾಡಬೇಕಾದ ಸತ್ಕಾರವನ್ನೆಲ್ಲ ಮಾಡಿದ್ಲು. ಕೃಷ್ಣ ಆಗತಮಾಲು ಆಕರ್ಣ್ಯ ವಿದರ್ಭ ಪುರವಾಸಿನಃ. ಅವಳ ಮೂಲಕ, ಆ ಬ್ರಾಹ್ಮಣನ ಮೂಲಕ ರುಕ್ಮಿಣಿಗೆ ಏನು ಅವಳಿಗೆ ಪ್ರಿಯವಾದಂತಹ ಸಂದೇಶ ಸಿಗಬೇಕಾಗಿತ್ತು ಅದೆಲ್ಲ ಸಿಕ್ಕಿತು. ವಿದರ್ಭದ ನಗರದ ನಿವಾಸಿಗಳಿಗೆಲ್ಲ ಬಹಳ ಸಂತೋಷ ಆಯ್ತು ಕೃಷ್ಣ ಬಂದದ್ದನ್ನು ಕೇಳಿ. ಅಸ್ಯೈವ ಭಾರ್ಯ ಭವಿತುಂ ರುಕ್ಮಿಣ್ಯರ್ಹತಿ ನಾಪರ. ನಮ್ಮ ರುಕ್ಮಿಣಿ ಈ ಕೃಷ್ಣನನ್ನೇ ಮದುವೆ ಆಗಬೇಕು, ಅದೇ ಉಚಿತ. ಕಿಂಚಿತ್ ಸುಚರಿತಂ ಯನ್ನಃ ತೇನ ತುಷ್ಟಃ ತ್ರಿಲೋಕಕೃತ ಗೃಹಾತು ವೈದರ್ಭ್ಯಾ ಪಾಣಿಮಚ್ಯುತಃ. ಯಾರೋ ಆ ರುಕ್ಮಿಣಿಯ ತಂದೆ ತಾಯಂದ್ರು ಪುಣ್ಯ ಮಾಡಿದ್ರೆ ಆ ಪುಣ್ಯದಿಂದ ಮಾತ್ರ ಈ ಮದುವೆ ಏರ್ಪಡಬೇಕು ಅಂತಲ್ಲ. ನಾವೆಲ್ಲ ನಗರದ ನಿವಾಸಿಗಳೆಲ್ಲ ಏನಾದ್ರೂ ಪುಣ್ಯ ಮಾಡಿದ್ರೆ ಆ ಪುಣ್ಯದ ಬಲದಿಂದಲೂ ಕೂಡ
ಆ ನಮ್ಮ ಧರ್ಮ ಕಾರ್ಯ, ನಾವು ಮಾಡಿದಂಥ ಪುಣ್ಯ ಕಾರ್ಯ, ಅದರ ಬಲದಿಂದಲೂ ಈ ಭಗವಂತ ರುಕ್ಮಿಣಿಯನ್ನು ಅನುಗ್ರಹಿಸಬೇಕು, ಅವಳ ಪಾಣಿಗ್ರಹಣವನ್ನು ಮಾಡಬೇಕು, ಆ ಮೂಲಕ ನಮ್ಮನ್ನು ಕೂಡ ಅವನು ಅನುಗ್ರಹಿಸಬೇಕು ಅಂತೆಲ್ಲ ಅವರು ಆಲೋಚನೆ ಮಾಡಿದರು. ಆ ನಗರದ ಜನ ಎಲ್ಲ ಆ ಥರ ಆಲೋಚನೆ ಮಾಡಿದರು. ಶುಚಿಸ್ಮಿತಾಂ ಬಿಂಬ ಫಲಾದರದ್ಯುತೇ ವಿಲೋಕ್ಯ ವೀರಾಹ ಮುಮುಹು ಸಮಾಗತಾಹ. ರುಕ್ಮಿಣಿ ಆ ದೇವಾಲಯಕ್ಕೆ ಬರ್ತಾ ಇದ್ಲು. ಅವಳು ಬರೋದನ್ನು ನೋಡಿ ಅಲ್ಲಿರುವಂತಹ ರಾಜರೆಲ್ಲ ಮುಮುಹು, ಅವಳು ಸೌಂದರ್ಯಕ್ಕೆ ಮಂತ್ರಮುಗ್ಧರಾಗಿಬಿಟ್ರು. ಪೇತು ಕ್ಷಿತವು ಗಜರಥಾಶ್ವಗತಾಹ ವಿಮೂಢಾಹ. ಕೆಲವರು ರಾಜಗಾಂಭೀರ್ಯದಿಂದ ಆನೆ ಮೇಲೆ ಕೂತಿದ್ರು, ಕೆಲವರು ರಥದ ಮೇಲೆ ಕೂತಿದ್ರು. ಅವರೆಲ್ಲ ಅಲ್ಲಿಂದ ಕೆಳಗೆ ಬಿದ್ದು ಬಿಟ್ರು. ತಾಂ ರಾಜಕನ್ಯಾಂ ರಥಮಾರುರುಕ್ಷತೀಂ ಜಹಾರ ಕೃಷ್ಣೋ ದ್ವಿಷತಾಂ ಸಮೀಕ್ಷತಾಂ ರಥಂ ಸಮಾರೋಪ್ಯ ಸುಪರ್ಣಲಕ್ಷಣಂ ರಾಜನ್ಯ ಚಕ್ರಂ ಪರಿಭೂಯ ಮಾಧವಃ ತಥೋ ಯಯೌ ರಾಮಪುರೋಗಮೈಃ ಶನೈಃ ಶೃಗಾಲ ಮಧ್ಯಾದಿವ ನಾಗಹೃದ್ಧರಿಃ. ಆ ಸಂದರ್ಭದಲ್ಲಿ ಆ ರುಕ್ಮಿಣಿ ಅಲ್ಲಿದ್ದದನ್ನು ಕೃಷ್ಣ ಗಮನಿಸಿ ಅವಳನ್ನ ತನ್ನ ರಥಕ್ಕೆ ರಥದಲ್ಲಿ ಕೂಡಿಸ್ಕೊಂಡ, ಗರುಡಧ್ವಜವಾದ ತನ್ನ ರಥದಲ್ಲಿ ಕೂಡಿಸ್ಕೊಂಡ. ಅಲ್ಲಿರುವ ರಾಜರನ್ನೆಲ್ಲ ತಿರಸ್ಕರಿಸಿ ಬಲರಾಮ ಮೊದಲಾದವರ ಜೊತೆಗೆ ತನ್ನ ಪಟ್ಟಣದ ಕಡೆಗೆ ಹೊರಟು ಬಿಟ್ಟ. ಆಗ ಈ ರಾಜರೆಲ್ಲ ಆ ಕೃಷ್ಣನನ್ನ ಬೆನ್ನಟ್ಟಿದರು. ಭೋ ಭೋ ಪುರುಷ ಶಾರ್ದೂಲ ದೌರ್ಮನಸ್ಯಮಿದಂ ತ್ಯಜ ನ ಪ್ರಿಯಾಪ್ಯಯೋ ರಾಜನ್ ನಿಷ್ಠಾ ದೇಹಿಷು ಜಾಯತೆ. ಶಿಶುಪಾಲನಿಗೂ ಕೆಲವರು ಸಮಾಧಾನ ಮಾಡಿದರು. ಶಿಶುಪಾಲಕನಾದ ಮಾನಭಂಗಕ್ಕೆ ವಿಷಣ್ಣ ಆಗಿದ್ದ, ಅವನಿಗೂ ಸಮಾಧಾನ ಮಾಡಿದರು. ಕೃಷ್ಣ ಆ ರಾಜರನ್ನೆಲ್ಲ ತಿರಸ್ಕರಿಸಿ ಮುಂದೆ ತನ್ನ ನಗರಕ್ಕೆ ಪ್ರಯಾಣ ಮಾಡಿದ. ಆ ರುಕ್ಮಿಣಿಯ ಅಣ್ಣ ರುಕ್ಮಿಣಿಯನ್ನ ಕೃಷ್ಣ ಸದೆ ಬಿಡಬೇಕು ಅಂತ ಹೊರಟಿದ್ದಾಗ ರುಕ್ಮಿಣಿ ಜಗೃಹೇ ಪಾದೌ ಕೃಪಣಾ ದೀನಭಾಷಿಣಿ ಧಾತರಂ ಧಾತುಕಾಮಾಸ ಕೃಷ್ಣಸ ಜಗತೀಪತೆ. ತನ್ನ ಅಣ್ಣನ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಜಗದೊಡೆಯನಾದ ಕೃಷ್ಣನ ಕಾಲಿಗಳು ಬಿದ್ಲು. ಮುಂದೆ ಕೃಷ್ಣ ಅವನನ್ನು ವಿರೂಪ ಮಾಡಿ ಕಳಿಸಿಕೊಟ್ಬಿಟ್ಟ. ಕೃಷ್ಣ ಆ ರುಕ್ಮಿಣಿಯನ್ನು ಕರ್ಕೊಂಡು ತನ್ನ ದ್ವಾರಕಾ ನಗರಕ್ಕೆ ಬಂದ. ರುಕ್ಮಿಣ್ಯಾಹರಣಂ ಶುತ್ವ ಗೀಯಮಾನಂ ತತಸ್ತತಃ ರಾಜಾನೋ ರಾಜಕನ್ಯಾಶ್ಚ ಬಭೂವು ಭೃಷ ವಿಸ್ಮಿತಾಹ. ಎಲ್ಲರಿಗೂ ಭಾರ ಆಶ್ಚರ್ಯ ಆಯಿತು. ದ್ವಾರಕಾಯಾಂ ಅಭೂದ್ರಾಜನ್ ಮಹಾನ್ ಮೋದಃ ಪುರೋಕಸಾಂ. ಇಡೀ ದ್ವಾರಕಾ ನಗರದಲ್ಲಿ ದೊಡ್ಡ ಸಂಭ್ರಮ ಏರ್ಪಟ್ಟಿತು. ಹೀಗೆ ಆ ರುಕ್ಮಿಣಿ ಮತ್ತು ಕೃಷ್ಣರ ಮದುವೆ ನಡೆದದ್ದನ್ನು ನೋಡಿ ಆ ದ್ವಾರಕಾ ನಗರದ ಜನ ಎಲ್ಲ ಬಹಳ ಸಂಭ್ರಮಿಸಿದರು. ತಾತ್ಪರ್ಯನೇ ಹೇಳುವಂತೆ ಜನಾರ್ದನಶ್ಚ ರುಕ್ಮಿಣಿ ಕರಂ ಶುಭೇ ದಿನೇ ಗ್ರಹೀತ್ ಮಹೋತ್ಸವಸ್ತದಾಭವತ್ ಕುಶಸ್ಥಲಿ ನಿವಾಸಿನಾಂ. ಒಂದು ಶುಭ ದಿನದ ದಿವಸ ಕೃಷ್ಣ ರುಕ್ಮಿಣಿಯ ಕರವನ್ನು ಸ್ವೀಕಾರ ಮಾಡಿದ. ಈ ದ್ವಾರಕಾನಗರದಲ್ಲಿ ದೊಡ್ಡ ಉತ್ಸವ ಆವತ್ತು ಏರ್ಪಟ್ಟಿತು. ಚತುರ್ಮುಖೇಶ ಪೂರ್ವಕಾಹ, ಚತುರ್ಮುಖ ರುದ್ರ ಮೊದಲಾದ ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತು ಆ ರಮಾರಮಣನಾದ ಕೃಷ್ಣನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಪ್ರತುಷ್ಟುವು ಅವನನ್ನ ಸ್ತೋತ್ರ ಮಂತ್ರಗಳಿಂದ ಸ್ತುತಿಸಿದರು. ಮುನೀಂದ್ರರು, ಗಾಯಕರು ಮತ್ತಲ್ಲಿರುವಂತಹ ಯಾದವರು ಸಮಾಹುತ ಮಹೋತ್ಸವೇ ಸಪಾಂಡವಾಹ ಸಮಾಯುಹು ಹರಿಂ ರಮಾ ಸಮಾಯುತಂ. ಪಾಂಡವರು ಕೂಡ ಆ ಕೃಷ್ಣ ರುಕ್ಮಿಣಿಯರ ವಿವಾಹದಲ್ಲಿ ಪಾಲ್ಗೊಂಡ್ರು. ಸಮಸ್ತ ಲೋಕಸುಂದರವು ಯುತೌ ರಮಾ ರಮೇಶ್ವರವು ಸಮೀಕ್ಷ ಮೋದ ಮಾಯುಹು ಸಮಸ್ತ ಲೋಕ ಸಜ್ಜನಾಹ. ಈ ಮೂರು ಲೋಕದಲ್ಲಿಯೂ ಅತ್ಯಂತ ಸೌಂದರ್ಯ ಇದ್ದವರು, ಅತ್ಯಂತ ಸುಂದರರಾದವರು, ಅನುರೂಪದ ದಾಂಪತ್ಯ ಇದ್ದವರು, ನಿತ್ಯ ಯೌವನವುಳ್ಳವರು, ಅವರನ್ನು ನೋಡಿ ಸಮಸ್ತ ಲೋಕದ ಸಜ್ಜನರೆಲ್ಲ ಸಂತೋಷಪಟ್ಟರು. ಮುಂದೆ ಕೃಷ್ಣ ನಿತ್ಯಾವಿಯೋಗಿನಿಯಾದ ಆ ದೇವಿಯ ಜೊತೆಗೆ ತನ್ನ ದಾಂಪತ್ಯ ಜೀವನವನ್ನು ನಡೆಸಿದ ಅಂತ ವರ್ಣನೆ ಬರ್ತದೆ. ನಮಗೆ ಗೊತ್ತಿರುವಂತೆ ಕೃಷ್ಣ 16,108 ಜನ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿದ್ದ. ನಾವು ಕೃಷ್ಣನ ಮತ್ತು ರಾಮನ ಕಥೆಗಳಿಂದ ನೋಡಬೇಕಾದದ್ದೇನು? ಸರ್ವೇಷಾಂ ಶಾಸ್ತ್ರಾಣಾಂ ಭಗವತಃ
ಗುಣವರ್ಣನೆಯೋ ತಾತ್ಪರ್ಯ, ಭಗವಂತನ ವೈಭವವನ್ನು ಪ್ರತಿಪಾದನೆ ಮಾಡುವುದರಲ್ಲೇ ಅವಳಿಗೆ ತಾತ್ಪರ್ಯ. ಭಗವಂತನ ಆ ಗುಣಾನುಸಂಧಾನ ಏನಿದೆ, ಅವನು ತನ್ನ ಪತ್ನಿಯ ಜೊತೆ ಹೇಗೆ ಇದ್ದ, ಅವರ ದಾಂಪತ್ಯ ಎಂಥದ್ದು ಅಂತ ನಾವು ಅನುಸಂಧಾನ ಮಾಡಿಕೊಂಡ್ರೆ ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಹೇಳಿ ಒಂದಿಷ್ಟು ಶುಭ, ಒಂದಿಷ್ಟು ಕಲ್ಯಾಣ ನಮಗೆ ಉಚಿತವಾದ ನಮ್ಮ ಜೀವಮಾನದಲ್ಲಿ ಕೂಡ ಆಗ್ತದೆ. ಅವನು ತಾನೇ ಹರಿವಂಶದಲ್ಲಿ ಹೇಳಿಕೊಂಡಂತೆ ದಕ್ಷಿಣಾಭಿಸ್ತಹೈವೈತನ್ ಮಧುಧಸ್ತಾ ಜಗತ್ ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಂ ಮೇ ದಕ್ಷಿಣಾರಮ. ನನಗೆ ದಕ್ಷಿಣಾ ಶಬ್ದವಾಚ್ಯಳಾದ ಈ ಲಕ್ಷ್ಮೀದೇವಿ ನನ್ನ ಪತ್ನಿ ಅಂತ ಹೇಳ್ಕೊಳ್ತಾನೆ. ಅದನ್ನ ಐತರೆಯ ಭಾಷೆಯಲ್ಲಿ ಉದ್ಧೃತವಾದಂತಹ ಮಹಾಭಾರತದ ವಾಕ್ಯ ಉದ್ಧರಿಸುತ್ತದೆ. ವಿನೋತಿ ತ್ರಾಯತೆ ಚೇತಿ ತನ್ಮಿತ್ರಮಭಿಧೀಯತೆ ತಸ್ಮಾತ್ ಯೋಯಂ ವಿಜಾನಾತಿ ತನ್ಮಿತ್ರಂ ತಸ್ಯ ನಾನ್ಯಥ. ಲಕ್ಷ್ಮೀದೇವಿ ಭಗವಂತನಿಗೆ ಮಿತ್ರಳು, ಅವರಿಬ್ಬರದು ಪರಸ್ಪರ ಅಂತ ಮೈತ್ರಿ ಇರುವಂತಹ ದಾಂಪತ್ಯ. ಅದು ಆ ಮೈತ್ರಿಯನ್ನು ನಾವು ಅನುಸಂಧಾನ ಮಾಡಬೇಕು. ಮಿತ್ರ ಅಂದ್ರೆ ಏನು? ಮಿತ್ರ ಅಂದ್ರೆ ಮಿನೋತಿ, ತನ್ನ ಯಾರು ಸ್ನೇಹಿತ ಇರ್ತಾನೆ, ಗಂಡ ಹೆಂಡದ ನಡುವಾದ್ರೆ ಆ ಸಂಗಾತಿಯ ಗುಣಗಳನ್ನು ತಿಳ್ಕೊಳ್ಬೇಕು, ಮತ್ತೆ ಅವರನ್ನ ಸಂದರ್ಭ ಬಂದಾಗ ರಕ್ಷಿಸಬೇಕು. ಅಂಥವ್ರನ್ನ ಮಿತ್ರ ಅಂತ ಕರೀತಾರೆ. ಲಕ್ಷ್ಮೀದೇವಿ ಏನು ಮಾಡ್ತಾಳೆ? ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಾನಿ ಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂತೆ ನಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣವಿದಂ ಪ್ರವದಂತಿ ಸಂತಹ ಅಂತ ಒಂದು ಸುಭಾಷಿತ ಹೇಳ್ತದೆ. ಮಿತ್ರರು ಹೇಗಿರಬೇಕು ಅಂದ್ರೆ ಪಾಪಾನ್ ನಿವಾರಯತಿ, ನಾವೇನಾದ್ರೂ ಪಾಪ ಮಾಡ್ಲಿಕ್ಕೆ ಹೊರಟ್ರೆ ಆ ಪಾಪದಿಂದ ನಮ್ಮನ್ನು ತಡಿಬೇಕು, ಹಾಗೆ ಮಾಡಬಾರದು ಅಂತ ತಡಿಬೇಕು. ಯೋಜಯತೆ ಹಿತಾಯ, ಸತ್ಕರ್ಮದಲ್ಲಿ ತೊಡಗಿಸ್ಬೇಕು. ಗುಹ್ಯಾನಿ ಗೂಹತಿ, ನಮ್ದೇನಾದ್ರೂ ರಹಸ್ಯ ಇದ್ರೆ ಅದನ್ನ ಕಾಪಾಡಬೇಕು, ಅದ್ರ ಎಲ್ಲ ಕಡೆ ಜಗಜ್ಜಾಹೀರ್ ಮಾಡಬಾರ್ದು. ಗುಣಾನ್ ಪ್ರಕಟೀಕರೋತಿ, ನಮ್ಮ ಗುಣ, ನಮ್ಮ ವ್ಯಕ್ತಿತ್ವ ಅದು ಜಗತ್ತಿಗೆ ಬೆಳಕಿಗೆ ಬರುವಂತೆ ಮಾಡಬೇಕು. ನಮಗೆ ಆಪತ್ತು ಬಂದಾಗ ನಮ್ಮ ಕೈ ಬಿಡಬಾರದು. ದದಾತಿ ಕಾಲೆ, ಯಾವ ಕಾಲದಲ್ಲಿ ನಮ್ಗೆ ಏನು ಕೊಡಬೇಕೋ ಅದನ್ನು ಕೊಡಬೇಕು. ಇದು ಸನ್ಮಿತ್ರ ಲಕ್ಷಣ. ಈ ಅದ್ಭುತವಾದ ಲಕ್ಷಣ ಲಕ್ಷ್ಮೀದೇವಿಯಲ್ಲಿ ಮೂಲ ರೂಪದಲ್ಲಿ ಅವಳು ಅವತಾರ ಮಾಡಿದಾಗಲೂ ಕೂಡ ರುಕ್ಮಿಣಿ, ಸೀತೆ ಮೊದಲಾದ ರೂಪದಿಂದ ಅವತಾರ ಮಾಡಿದಾಗ ಅವಳಲ್ಲೇ ಹೊಂದುತ್ತದೆ ಅಂತ ಆ ಮೈತ್ರಿಯನ್ನು ನಾವು ಅನುಸಂಧಾನ ಮಾಡಬೇಕು. ರಾಮಾಯಣದಲ್ಲಿ ರಾಮ ರಾಕ್ಷಸರನ್ನು ಸದೆ ಬಡಿಲಿಕ್ಕೆ ಅಂತ ಹೊರಟಾಗ ಅವನು ಮಾಡ್ತಿರೋ ಕಾರ್ಯದಲ್ಲಿ ಇವರೆಲ್ಲ ನಮಗೇನು ಅಪಕಾರ ಮಾಡಿದ್ದಾರೆ ಈ ರಾಕ್ಷಸರು, ಇವ್ರನ್ಯಾಕೆ ನೀನು ಕೊಲ್ಲಿಕ್ಕೆ ಹೊರಟಿದ್ದಿ ಅಂತ ಅವಳು ಅವನಿಗೆ ಧರ್ಮೋಪದೇಶ ಮಾಡುವವಳಂತೆ ತೋರಿಸ್ಕೊಂಡ್ಲು. ಪಾಪಾನ್ ನಿವಾರಯತೆ, ಅವನೇನೋ ಮಾಡ್ತಿರೋ ಕಾರ್ಯ, ರಾಮ ಮಾಡ್ಲಿಕ್ಕೆ ಹೊರಟಿರೋ ಕಾರ್ಯ ಪಾಪ ಏನೋ ಅನ್ನುವಂತ ಕೆಲವರಿಗೆ ಕಾಣಿಸ್ತದೆ, ಕೆಲವರಾಗಿ ಭ್ರಮಿಸ್ತಾರೆ. ಆದ್ರೆ ಪತ್ನಿಯಾಗಿ ಆ ಗಂಡನನ್ನು ಯಾವ ಕಾರ್ಯದಲ್ಲಿ ತೊಡಗಿಸಬೇಕು, ಯಾವ ಕಾರ್ಯದಿಂದ ಹಿಮ್ಮುಖನಾಗಿ ಮಾಡಬೇಕು ಅನ್ನೋದನ್ನೆಲ್ಲ ಒಬ್ಬಳು ಪತ್ನಿಯಾದವಳು ಮಾಡಬೇಕು ಅಂತ ಅವಳು ತೋರಿಸ್ಕೊಂಡ್ಲು. ವಸ್ತುತಃ ರಾಮ ಅಂತ ಅಧರ್ಮ ಕಾರ್ಯ ಮಾಡ್ಲಿಕ್ಕೆ ಹೊರಟಿದ್ದಿಲ್ಲ, ಮುಂದೆ ಅವನೇ ಸಮಾಧಾನ ಹೇಳ್ತಾನೆ. ಇಂಥ ಕಾರ್ಯಗಳೆಲ್ಲ ರುಕ್ಮಿಣಿ, ಸೀತೆ ಮೊದಲಾದ ರೂಪದಲ್ಲಿ ಅವಳು ಮಾಡಿದ್ಲು. ಗುಹ್ಯಾನಿ ಗೂಹತಿ, ಅವನ ರಹಸ್ಯಗಳನ್ನ ಯಾವತ್ತೂ ಕಾಪಾಡ್ತಾಳೆ. ಯಾಕೆಂದ್ರೆ ಅವಳು ವೇದಾಭಿಮಾನಿ ಆದ್ದರಿಂದ ವೇದದ ರಹಸ್ಯ ಏನಿದೆ ಅದು ಅಯೋಗ್ಯರಾದವರಿಗೆ ಯಾವತ್ತೂ ಕೂಡ ತಲುಪದೇ ಇರುವಂತೆ ಅವಳು ಕಾಪಾಡ್ತಾಳೆ. ಗುಹ್ಯಾನಿ ಗೂಹತಿ ಗುಣಾನ್ ಪ್ರಕಟೀಕರೋತಿ, ಅವನ ಗುಣಗಳನ್ನ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಅತ್ಯಂತ ಪ್ರಭಾವಕಾರಿಯಾಗಿ ಯಾರಾದರೂ ವರ್ಣಿಸುವುದಿದ್ರೆ, ಪ್ರಕಟೀಕರಿಸುವುದಿದ್ರೆ ಲಕ್ಷ್ಮೀದೇವಿಯೇ. ಗುಣಾನ್ ಪ್ರಕಟೀಕರೋತಿ, ಶಬ್ದ ಬ್ರಹ್ಮ ಪ್ರಶಾಮ್ಯತೆ ಅಂತಿದೆ. ಏತದಂತೇಜ ಮಧ್ಯೆ ಚ ಬ್ರಹ್ಮೈವೋಕ್ತ ವಿಜಾನತಾಂ ಮೃಗಾದಿ ಪಂಚಧಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತೆ. ಶಾಸ್ತ್ರದ ಆರಂಭದಲ್ಲಿ, ಮಧ್ಯದಲ್ಲಿ, ಕೊನೆಗೆ ಎಲ್ಲಾ ಕಡೆನೂ ಈ ಭಗವಂತನ ಗುಣಗಳನ್ನು ವರ್ಣನೆ ಮಾಡಿ ಆ ಶಬ್ದ ಬ್ರಹ್ಮ, ಶಬ್ದರಾಶಿ ಅಭಿಮಾನಿಯಾದಂಥ ಲಕ್ಷ್ಮೀದೇವಿ ಆವಾಗ ಪ್ರಶಾಮ್ಯತೆ, ಸಂತೋಷ ಪಡ್ತಾಳೆ ಅಂತ ವ್ಯಾಖ್ಯಾನ ಮಾಡ್ತಾರೆ ವ್ಯಾಖ್ಯಾನ ಮಾಡೋರು. ಶಬ್ದ ಬ್ರಹ್ಮ ಪ್ರಶಾಮ್ಯತೆ ಗುಣಾನ್ ಪ್ರಕಟೀಕರೋತಿ. ಆಪದ್ಗತಂತ ನಜಹಾತಿ ದದಾತಿ ಕಾಲೆ, ರಾಮನಿಗೆ ಆಪತ್ತು ಬಂದಾಗ ಸೀತೆ ಅರಮನೆಯಲ್ಲಿ ಕೂಡಲಿಲ್ಲ, ತಾನು ಅವನ ಜೊತೆ ಬರ್ತೀನಿ ಅಂದ್ಲು. ಕೃಷ್ಣ ಯುದ್ಧಕ್ಕೆ ಹೊರಟಾಗ ಸತ್ಯಭಾಮೆ ಆತನ ಜೊತೆಗೆ ಹೋದ್ಲು. ದದಾತಿ ಕಾಲೆ, ಇದು ಸನ್ಮಿತ್ರ ಲಕ್ಷಣ. ಹೀಗೆ ಆ ಲಕ್ಷ್ಮೀದೇವಿ ಆತನಿಗೆ ಯಾವತ್ತೂ ಕೂಡ ಮಿತ್ರಳಾಗಿ ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೂ ರುಕ್ಮಿಣಿ, ಸತ್ಯಭಾಮ ಮೊದಲಾದ ರೂಪದಿಂದ ಆತನ ಜೊತೆಗೆ ಅವಳು ಮುಂದುವರೆದ್ಲು. ಅದಕ್ಕಾಗಿ ಅವಳು ಮಿತ್ರ ಅಂತ ಕರೆಸ್ಕೊಂಡ್ಳು. ದಕ್ಷಿಣಾ ಶಬ್ದ ವಾಚ್ಯಳಾದವಳು ಯಾವತ್ತೂ ವೇದಾಭಿಮಾನಿನಿಯಾಗಿ ಒಂದು ರೂಪದಿಂದ ಆತನ ಎದುರಿಗಿರ್ತಾಳೆ. ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣು ದೂರತ ಸ್ಥಿತ. ವೇದಾಭಿಮಾನಿನಿಯಾಗಿ ಎದುರು ನಿಂತು ಅವನನ್ನು ಸ್ತುತಿಸ್ತಾಳೆ. ಮುಂದೆ ಯಜ್ಞಾಭಿಮಾನಿಯಾಗಿ ಆತನ ಪಕ್ಕದಲ್ಲಿರ್ತಾಳೆ. ಮುಂದೆ ದಕ್ಷಿಣಾ ಶಬ್ದ ವಾಚ್ಯಳಾಗಿ ಆತನ ಭಾಗವೇ ಆಗಿರ್ತಾಳೆ. ದಕ್ಷ ಭಾಗ ಸ್ಥಿತೇನತ್ವ ದಕ್ಷಿಣಂ ನಾಮ ಸೂಚ್ಯತೆ.
ಹೀಗೆ ದಕ್ಷಿಣಾ ಶಬ್ದ ವಾಚ್ಯಳಾಗಿ ಆ ಭಗವಂತನಿಗಳು ಅತ್ಯಂತ ಪ್ರಿಯಕರಳು. ಇಂಥ ರುಕ್ಮಿಣಿ ಸತ್ಯಭಾಮೆ ಅಂತ 2 ರೂಪದಿಂದ ಲಕ್ಷ್ಮೀದೇವಿ ಆತನ ಸೇವಾ ಮಾಡಿದ್ದು. ಷಣ್ಮಹಿಷಿಯರಿದ್ರು, ಅದಲ್ಲದೆ 16,100 ಜನ ಸ್ತ್ರೀಯರಿದ್ರು. ಭಗವಂತ ಸೃಷ್ಟಿಕರ್ತ, ಪಾಲನಕರ್ತ, ನಾಶಕರ್ತ ಅಂತ ನಾವು ಸಾಮಾನ್ಯವಾಗಿ 3 ಮುಖದಿಂದ ಉಪಾಸನೆ ಮಾಡ್ತೇವೆ. ಕೃಷ್ಣನಾಗಿ ಹುಟ್ಟಿದಾಗ 11,77,189 ಜನ ಮಕ್ಕಳನ್ನು ಹುಟ್ಟಿಸಿದೆ. ಅದ್ಯಾಕೆ ಅಷ್ಟು ಕರಾರವಾಕ್ಯಾಗಿ ಹೇಳ್ತಾರೆ ಅಂತಂದ್ರೆ ಇದ್ದದನ್ನೇ ಹೇಳಿದೆ ಅಷ್ಟೇ. ತಾಸ್ವತ್ರತೇನ ಜನಿತಾಹ ದಶಲಕ್ಷ ಪುತ್ರಾಹ. ಅವನು ಮಥುರಾ ಬೃಂದಾವನದಲ್ಲಿದ್ದಾಗ 10 ಲಕ್ಷ ಜನ ಮಕ್ಕಳು ಹುಟ್ಟಿದ್ರು ಅವನಿಗೆ. ಅವ್ರದ್ದು 10 ಲಕ್ಷ ಜನ ನಾರಾಯಣ ಸೈನ್ಯ ಅದೊಂದು ಸಂಖ್ಯೆ. ಮುಂದೆ 16,108 ಜನ ಮಕ್ಕಳನ್ನೇನು ಪಡ್ಕೊಂಡ, 108 ಜನ ಪತ್ನಿಯರನ್ನೇನು ಮಾಡ್ಕೊಂಡ. ದಶಪುತ್ರಕ ನಧತ್ತ ಕನ್ಯಾಮಪಿ ಸಪ್ರಭು. ಪ್ರತ್ಯೇಕಶಃ ಒಬ್ಬೊಬ್ಬರಲ್ಲಿ 10 ಗಂಡು, ಒಂದೊಂದು ಹೆಣ್ಣು. ಹೀಗೆ 16,108 ಅದನ್ನು 11ರಿಂದ ಗುಣಿಸಿದ್ರೆ ಅದು 1,77,188 ಆಗ್ತದೆ. ಕುಬ್ಜ ಒಬ್ಬಳಿದ್ಲು, ಅವಳಲ್ಲಿ ವಿಶ್ವಕಾಂತ ಒಬ್ಬ ಮಗನ ಹುಟ್ಟಿಸಿದ್ದ. ಹಾಗಾಗಿ 11,77,189 ಜನ ಮಕ್ಕಳಾದ. ನಾರದರಿಗೆ ದೊಡ್ಡ ಆಶ್ಚರ್ಯ, ಕೃಷ್ಣನ ಗೃಹಸ್ಥ ಧರ್ಮವನ್ನ ನಾವು ಅನುಸಂಧಾನ ಮಾಡ್ಕೊಳ್ಬೇಕು, ಹೇಗೆ ಇದನ್ನೆಲ್ಲ ನಡೆಸ್ತಾನೆ ನೋಡಬೇಕು ಅಂತ ಒಂದು ಬಾರಿ. ಕ್ವಚಿತ್ ಧರ್ಮಂ ಸೇವಮಾನಂ, ಒಂದು ಮನೆಯಲ್ಲಿ ಧರ್ಮದ ಸೇವನೆ ಮಾಡ್ತಿದ್ದ, ಧರ್ಮವನ್ನು ಆಚರಣೆ ಮಾಡ್ತಿದ್ದ. ಮತ್ತೊಂದು ಕಡೆ ಅರ್ಥಕಾಮಗಳನ್ನು ಆಚರಣೆ ಮಾಡ್ತಾ ಇದ್ದ. ಅದಕ್ಕೆ ಯಾವುದಕ್ಕೂ ಪರಸ್ಪರ ಧಕ್ಕೆ ಬರದಂತೆ ಆಚರಣೆ ಮಾಡಿ ತೋರಿಸಿದ. ಮಹಾಭಾರತ ಶಾಂತಿ ಪರ್ವವನ್ನು ಹೇಳ್ತದೆ, ಧರ್ಮಾರ್ಥ ಕಾಮ ಸಮಮೇವ ಸೇವ್ಯಾಹ ಏಕಭಕ್ತ ಸ ನರೋ ಜಗನ್ಯ. ಧರ್ಮ ಅರ್ಥ ಕಾಮಗಳನ್ನು 3 ಈ ಪುರುಷಾರ್ಥಗಳನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನು ಅನುಭವಿಸಿ ತಿಳಿಯದೇ ಇದ್ದವನು ಅವನು ಜಗನ್ಯ, ಶುದ್ಧ. ಯಾರು 2ರಲ್ಲಿ ಆಸಕ್ತರಾಗಿರ್ತಾನೆ ಅವನು ಮಧ್ಯಮ. ಸವುತ್ತಮೋಯೋ ಭಿರುತ ಸ್ತ್ರೀವರ್ಗೆ. 3 ಕೂಡ ಪರಸ್ಪರ ಧಕ್ಕೆ ಬರದೇ ಇರುವಂತೆ ಯಾರು ಆಚರಣೆ ಮಾಡ್ತಾನಲ್ಲ ಅವನು ಅತ್ಯಂತ ಉತ್ತಮ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಭಗವಂತ ರಾಮ, ಕೃಷ್ಣ ಇತ್ಯಾದಿ ರೂಪಗಳಲ್ಲಿ ಧರ್ಮ ಅರ್ಥ ಕಾಮ ಇದು ಯಾವುದಕ್ಕೂ ಕೂಡ ಧಕ್ಕೆ ಬರದಂತೆ ಅದನ್ನು ಆಚರಣೆ ಮಾಡಿ ತೋರಿಸಿದೆ. ಮರ್ತ್ಯಾವತಾರಸ್ಪಿಹ ಮರ್ತ್ಯ ಶಿಕ್ಷಣಂ. ತಾನು ಬದುಕಿದಾಗ ಅವನಿಗೆ ಪ್ರಾಯ ಕೃಷ್ಣನಷ್ಟು ಬ್ಯುಸಿಯಾದಂಥ ರಾಜಕಾರಣಿ ಮತ್ತೊಬ್ಬ ಇರಲಿಲ್ಲ. ಜಗತ್ತಿನ ಭಾರವನ್ನೆಲ್ಲ ತನ್ನ ಮೇಲೆ ಹೊತ್ಕೊಂಡಿದ್ದ. ಅಂಥ ಬ್ಯುಸಿಯಾದಂಥ ರಾಜಕಾರಣಿಯೂ ಕೂಡ ತನ್ನ ಪತ್ನಿಯರ ಜೊತೆಗೆ ಪ್ರೇಮ ಕಲಹ ಮಾಡ್ಲಿಕ್ಕೆ ಸಮಯ ಇಟ್ಕೊಂಡಿರ್ತಿದ್ದ. ಯಾವತ್ತು ನೀವು ಇದನ್ನ ಹೇಳ್ರಿ, ಮನೆಯವರು ಹೊರಗೆ ಹೊರಟಾಗ ನೀವು ಎಷ್ಟು ಬಾರಿ ಅವ್ರನ್ನ ಬಂದು ಬೀಳ್ಕೊಟ್ಟಿದ್ದೀರಿ, ಅವರೆಷ್ಟು ಬಾರಿ ಅದನ್ನು ನಿರೀಕ್ಷೆ ಮಾಡಿದ್ದಾರೆ ಅನ್ನೋದನ್ನ ಹೇಳ್ರಿ. ಆದರೆ ಈಪ್ಸಿತೋಂತಃಪುರ ಸ್ತ್ರೀಣಾಂ ಸೌವ್ರೀಡ ಪ್ರೇಮ ವೀಕ್ಷಣೆ. ಪ್ರತಿನಿತ್ಯ ಕೃಷ್ಣ ಅರಮನೆಯಿಂದ ಹೊರಗೆ ಹೋಗುವಾಗ ಆ ಅಂತಃಪುರದ ಸ್ತ್ರೀಯರು ಹೊರಗೆ ಬಂದು ಮೊದಲ ದಿನ ಏನು ಲಜ್ಜೆ, ಏನು ಪ್ರೇಮ, ಏನು ಮುಖದಲ್ಲಿ ಭಾವನೆ ಇರ್ತಿತ್ತು ಅದೇ ರೀತಿಯಾಗಿ ಅವನು ಬಂದು ಬೀಳ್ಕೊಡ್ತಿದ್ರು. ಅವರ ಮನಸ್ಸನ್ನ ತಾನು ಅಪಹಾರ ಮಾಡಿಕೊಂಡು ರಥ ಏರಿ ಮುಂದೆ ಹೋಗ್ತಿದ್ದ ಅಂತ ಭಾಗವತ ವರ್ಣನೆ ಮಾಡ್ತಿದ್ದ. ಸೌರೀಡ ಪ್ರೇಮ ವೀಕ್ಷಣೆ ಇದು ಅವನು ಮಾಡಿದ್ದು. ಯಾವತ್ತೂ ಅವನು ಮನೆಗೆ ಬಂದ್ರೆ ಸ್ಥೂಣಾಂತರೇಣ ನವಸಂಗಮ ಲಜ್ಜೆಯವ. ಮನೆಗೆ ಯಜಮಾನರು ಬಂದರು ಅಂದ್ರೆ ಅಂಥ ಅದ್ಭುತವಾದ ಸಂತೋಷ. ಯಾವತ್ತೂ ನವವಧು ಆದವಳು ತನ್ನ ವರನನ್ನು ಹೇಗೆ ಬರಮಾಡ್ಕೋತಾಳೆ ಅಂಥ ಅದ್ಭುತವಾದ ಪ್ರೇಮದಿಂದ, ಅಂಥ ನಿರೀಕ್ಷೆಯಿಂದ, ಅಂಥ ಕಾತರದಿಂದ ಯಾವತ್ತೂ ಬರಮಾಡ್ಕೋತಿದ್ದು ಅಂತ ಹೇಳ್ತದೆ ಭಾಗವತ. ಅದನ್ನೆಲ್ಲ ನಾವು ಜೀವಮಾನದಲ್ಲಿ ಅನುಸಂಧಾನ ತಂದ್ಕೋಬೇಕು. ಹಾಗೆ ಭಗವಂತನಂತೆ ದೇವತೆಗಳಂತೆ ಬದುಕೋದು ನಮ್ಗೆ ಆಗೋದಿಲ್ಲ. ಆದರೂ ಆ ಭಗವಂತನ ಗುಣಾನುಸಂಧಾನ ಮಾಡುವುದು ಅದು ನಮ್ಮ ಉದ್ದೇಶ. ಭಗವಂತನ ಗುಣವರ್ಣನೆ ಮಾಡುವುದು ಶಾಸ್ತ್ರದ ತಾತ್ಪರ್ಯ. ಭಗವಂತನ ಗುಣಗಳೆಲ್ಲವೂ ಸವಿಶೇಷಾಭಿನ್ನ ಅಂತ ವರ್ಣನೆ ಮಾಡುವುದು ಶಾಸ್ತ್ರದ ತಾತ್ಪರ್ಯ. ಅದಕ್ಕಾಗಿ ಅವನು ರಾಮಾವತಾರದಲ್ಲಿ ಸೀತೆಯನ್ನು ಮದುವೆ ಮಾಡಿಕೊಂಡದ್ದು, ಸೀತೆಯನ್ನು ಪರಿತ್ಯಾಗ ಮಾಡಿದ್ದು, ಅವೆಲ್ಲ ಗುಣಗಳು ಸವಿಶೇಷಾಭಿನ್ನ. ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡದ್ದು, ರುಕ್ಮಿಣಿ ಜೊತೆ ಪ್ರೇಮ ಕಲಹ ಮಾಡಿದ್ದು, ಎಲ್ಲ ಗುಣಗಳು ಸವಿಶೇಷಾಭಿನ್ನ. ನೀವು ಮದುವೆ ಮಾಡಿಕೊಂಡ್ರಿ, ಯಾವುದೋ ಒಳ್ಳೆ ಉಪನ್ಯಾಸ ಮಾಡಿದ್ರಿ ಅಂದರೆ ನಿಮ್ಮನ್ನು ಹೊಗಳೋ ಮಾತಾಗ್ತದೆ. ನೀವೆಲ್ಲೋ ಎದ್ರಿ ಬಿದ್ದ್ರಿ ಅಂತ ನಿಮ್ಮನ್ನು ವರ್ಣನೆ ಮಾಡಿ ಶುರು ಮಾಡಿದರೆ, ಆಚಾರ್ಯಲ್ಲೆಲ್ಲೋ ಹೊರಟಿದ್ರು ಬಿದ್ದರು ಅಂತ ವರ್ಣನೆ ಮಾಡಿದರೆ ಅದು ವರ್ಣನೆ ಮಾಡೋರು ನಮಗೂ ಶೋಭೆ ಅಲ್ಲ, ನಿಮಗೂ ಶೋಭೆ ಅಲ್ಲ.
ಕೃಷ್ಣನ ವಿಷಯದಲ್ಲಿ ಏನು ವರ್ಣನೆ ಮಾಡಿದ್ರು ಅದು ಶೋಭೆನೆ. ಯುದ್ಧ ಬಿಟ್ಟು ಓಡಿ ಬಂದವನೇ ಅಂತ ಅವನು ಸ್ತೋತ್ರ ಮಾಡಿದ್ರು ಅದು ಶೋಭೆ. ಜರಾಸಂಧನನ್ನ ಎದುರಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡು ಅವನಿಂದ ಹಿಮ್ಮುಖನಾಗಿ ಓಡಿ ಹೋಗಿಬಿಟ್ಟ. ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗಿದ್ದ. ಅದಕ್ಕೆ ಅಹಮದಾಬಾದ್ನಲ್ಲಿ ರಣಛೋಡ್ಜಿ ಅಂತ ಒಂದು ಮಂದಿರ ಕಟ್ಟಿ ಪೂಜೆ ಮಾಡ್ತಾರೆ. ಯುದ್ಧ ಬಿಟ್ಟು ಓಡಿ ಬಂದ ಭಗವಂತನೇ ಅಂತ ಸ್ತೋತ್ರ ಅದು. ಅದಕ್ಕೊಂದು ಜಾತ್ರೆನೇ ನಡೀತದಲ್ಲಿ. ಇದು ಅವನ್ನೆಲ್ಲ ಇವೆಲ್ಲ ಭಗವಂತನ ಗುಣಗಳು ಸವಿಶೇಷಾಭಿನ್ನ ಅನ್ನೋದಕ್ಕೆ ಇವೆಲ್ಲ. ರುಕ್ಮಿಣಿ ಸೀತೆಯನ್ನು ಬಿಟ್ಟ ಕ್ರಿಯೆ, ಮದುವೆ ಮಾಡಿಕೊಂಡ ಕ್ರಿಯೆ, ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡ ಕ್ರಿಯೆ, ಸತ್ಯಭಾಮೆಯನ್ನು ಮದುವೆ ಮಾಡಿಕೊಂಡ ಕ್ರಿಯೆ, ಅವ್ರ ಜೊತೆ ಕಲಹ ಮಾಡಿದ ಕ್ರಿಯೆ. ಯಾಕೆ ಕಲಹ ಮಾಡಿದ ಅಂತ ಹೇಳ್ತಾನ ಅವನು. ಇದು ಅಯಂ ಹಿ ಗೃಹಿಣಾಂ ಪರಮೋ ಲಾಭ. ಏಕಾಂತದಲ್ಲಿ ಜೀವನದಲ್ಲಿ ಒಂದೇ ಥರ ನಡೆದಿರ್ತದೆ. ಅದೇ ಅಡಿಗೆ, ಅದೇ ಊಟ, ಅದೇ ಮಕ್ಕಳು ಮೊಮ್ಮಕ್ಕಳು. 11,77,189 ಜನ ಮಕ್ಕಳಿದ್ರು. ಎಷ್ಟು ಜನ ಮಕ್ಕಳು ಮರಿಮಕ್ಕಳು, ಅವರು ಬಾಣಂತನಗಳು, ಅಳಿಯಂದ್ರು, ಬರುವವರು ಹೋಗೋರು ಎಲ್ಲ ನಿಭಾಯಿಸ್ತಿದ್ದ. ಇದರಲ್ಲಿ ನರ್ಮೇಣ ನೀಯತೆ ಕಾಲ. ಒಂದು ಸ್ವಲ್ಪ ಹೊತ್ತು ಹಾಸ್ಯದಿಂದ ಹೆಂಡತಿ ಜೊತೆ ಕಾಲ ಕಳೀತಾನಲ್ಲ, ಅಯಂ ಹಿ ಪರಮೋ ಲಾಭ. ಅದಕ್ಕಾಗಿ ನಿನ್ನ ಜೊತೆ ಪ್ರೇಮ ಕಲಹ ಮಾಡಿದ ನಾನು ಅಂತ ಹೇಳ್ಕೊತಾನೆ ರುಕ್ಮಿಣಿ ಜೊತೆಗೆ. ನೀನು ಆ ಕೋಪದಿಂದ ಏನು ಸಿಟ್ಟು ಮಾಡ್ಕೊಂಡೆ ಅದನ್ನೊಂದು ಬಾರಿ ನೋಡ್ಬೇಕು ಅಂತ ನನಗೆ ಅಪೇಕ್ಷೆ ಇತ್ತು ಅಂತ ಹೇಳ್ತಾನೆ. ಅತ್ಯಂತ ಬ್ಯುಸಿ ಆದಂತಹ ರಾಜಕಾರಣಿ ಇದಕ್ಕೆಲ್ಲ ಸಮಯ ಹೊಂದಿಸ್ಕೊತಿದ್ದ. ಅದನ್ನೆಲ್ಲ ನಾವು ಭಾಗವತ, ತಾತ್ಪರ್ಯ ನಿರ್ಣಯ, ಮಹಾಭಾರತ ಇತ್ಯಾದಿಗಳಿಗೆ ಅನುಸಾರವಾಗಿ ನೋಡಬೇಕು. ಹರಿವಂಶ ಇತ್ಯಾದಿಗಳಿಗೆ ಅನುಸಾರವಾಗಿ. ಹೀಗೆ ಇಂಥ ಪ್ರಸಂಗದಲ್ಲಿ ಎಲ್ಲ ಅಶುಭಗಳನ್ನು ನೀಗಿಕೊಂಡು ಶುಭದ ಕಡೆಗೆ ನಾವು ಮುಖ ಮಾಡುವಂತಹ ಒಂದು ಸಂದರ್ಭ ಅದು. ಆ ಸಂದರ್ಭದಲ್ಲಿ ಪವಿತ್ರನಾದಂತಹ ಮಂಗಲನಾದಂತಹ ಆ ಭಗವಂತನ ಗುಣಗಳನ್ನ ನಾವು ಶ್ರವಣ ಮಾಡಬೇಕು. ವಸ್ತುತಃ ಇಡೀ ಜೀವನವೇ ಒಂದು ಮಂಗಲವೇ. ನಡುವೆ ಸಣ್ಣ ಸಣ್ಣ ಅಮಂಗಲಗಳು, ಅನಿಷ್ಟಗಳು ಬರ್ತಿರಬಹುದು. ಒಟ್ಟಾರೆ ಪುರುಷೋಭಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಇಡೀ ಜೀವನವೇ ಒಂದು ಯಜ್ಞವೇ ಇದು. ಆದ್ದರಿಂದ ಸಣ್ಣ ಸಣ್ಣ ಅಮಂಗಲಗಳನ್ನು ಹೊರತುಪಡಿಸಿ, ಅನಿಷ್ಟಗಳನ್ನು ಹೊರತುಪಡಿಸಿ ಇಡೀ ಜೀವನವೇ ಮಂಗಲ, ಇಡೀ ಜೀವನವೇ ಪವಿತ್ರ. ಅದಕ್ಕಾಗಿಯೇ ನಮ್ಮ ಜೀವನ ಇರೋದು ಅಂತ ನಾವು ಎಲ್ಲರೂ ಕೂಡ ಅದನ್ನು ಅನುಸಂಧಾನ ಮಾಡ್ಕೊಳ್ಬೇಕು. ಆ ಪ್ರಸಂಗದಲ್ಲಿ ಯಾವತ್ತೂ ಕೂಡ ಪರಮ ಪವಿತ್ರವಾದಂಥ ನಾಮವುಳ್ಳಂತಹ ಭಗವಂತನ ನಾಮಗಳನ್ನ ಅನುಸಂಧಾನ ಮಾಡ್ಕೋಬೇಕು. ಗೋಧರ್ಮ ಪರಮಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋಪತಃ. ಏನೇನೋ ಧರ್ಮಗಳಿವೆ. ಯಾವ ಥರ ಮಡಿ ಮಾಡಬೇಕು, ಯಾವ ಥರ ಮೈಲಿಗೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಗಂಟೆಗಟ್ಟಲೆ ಉಪನ್ಯಾಸ ಮಾಡಬೇಕಾದಷ್ಟು ಸೂಕ್ಷ್ಮವಾದ ಶಾಸ್ತ್ರಗಳಿವೆ. ಯಾವ್ಯಾವ ಪಾಪ ಮಾಡಿದ್ರೆ ಎಷ್ಟೆಷ್ಟು ನರಕ ಅಂತ ಹೇಳಲಿಕ್ಕೆ ಬೇಕಾದ ಎಲ್ಲಾ ವಿವರಗಳು ನಮ್ಮ ನಾಲ್ಗೆ ತುದಿಯಲ್ಲಿವೆ. ಯಾವ ದಾನ ಮಾಡಿದರೆ ಅದಕ್ಕೆ ಎಷ್ಟು ಫಲ ಅಂತೆಲ್ಲ ಮೊನ್ನೆ ಮಹಾಭಾರತದಲ್ಲಿ ನಾವು ಕೇಳೇ ಇದ್ದೇವೆ. ಆ ಎಲ್ಲಾ ಧರ್ಮಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತಂದ್ರೆ ಭಗವಂತನನ್ನ ನಾಮಗಳಿಂದ ಸ್ತುತಿಸುವುದು. ಭಾರತಂ ಸರ್ವಶಾಸ್ತ್ರಾಣಾಂ ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಪಿ ಜ್ಞೇಯಂ ಪಾಠ್ಯಂ ತದ್ವಯಂ. ಸರ್ವಶಾಸ್ತ್ರಗಳಲ್ಲೂ ಮಹಾಭಾರತ ದೊಡ್ಡದು. ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ. ಯಾರಿಗೆ ವೇದಾಧಿಕಾರ ಇದೆ ಅಂತ ತಿಳ್ಕೊಂಡಿದ್ದಾರೆ, ವೇದ ಓದ್ದೇ ಇದ್ರು ಅಧಿಕಾರ ಆದರೂ ಯಾರಿಗಿದೆ ಅಂತ ತಿಳ್ಕೊಂಡಿದ್ದಾರೆ, ಅವರಿಗೂ ಕೂಡ ಮಹಾಭಾರತ ಬೇಕೇ ಬೇಕು. ಯಾಕಂದ್ರೆ ನೀವು ಯಾವ ವೇದವನ್ನು ಓದಬೇಕಾಗಿದೆಯೋ ಅದರ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ. ತಯೇವ ವೇದ ಸ್ತನ್ಯೇಷಾಂ. ಯಾರಿಗೆ ಆ ವೇದವನ್ನು ಓದಲಿಕ್ಕೆ ಅಧಿಕಾರ ಇಲ್ವೋ ಅವರಿಗಂತೂ ಮಹಾಭಾರತವೇ ವೇದ ಅಂತ ಭಾಗವತ ತಾತ್ಪರ್ಯ ವರ್ಣನೆ ಮಾಡ್ತದೆ. ಆ ಮಹಾಭಾರತದ ಕೆನೆಪದ್ರ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ. ಅಲ್ಲಿರುವ ನಾಮಗಳಿಂದ ಆ ಭಗವಂತನನ್ನ ಯಾವತ್ತೂ ಕೂಡ ಸ್ತುತಿಸಬೇಕು. ಅಲ್ಲಿ ಅವನನ್ನ ಮಂಗಲ ಅಂತನೂ, ಪವಿತ್ರ ಅಂತನೂ, ವೇದ್ಯ, ವೈದ್ಯ, ಸದಾಯೋಗಿ, ಹೀಗೆಲ್ಲ ನಾನಾ ಥರದ ನಾಮಗಳಿಂದ ಅವನನ್ನು ಸ್ತುತಿಸ್ತಾರೆ. ಆ ಭಗವಂತನ ನಾಮಗಳನ್ನ ಶ್ರವಣ ಮಾಡಿ ಇಡೀ ಮಹಾಭಾರತದ ಶ್ರವಣ ಮಾಡಿದಷ್ಟು ಮಹಾಭಾರತದ ಮಹಾಭಾರತ ಮತ್ತು ಭಾಗವತ ಅಂದ್ರೆ ಬೇರೆ ಬೇರೆ ಅಲ್ಲ, ಹೆಚ್ಚು ಕಡಿಮೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಮಹಾಭಾರತ ಅಂತಂದ್ರೆ ಎಲ್ಲಾ ಶಾಸ್ತ್ರಗಳಲ್ಲೂ ಶ್ರೇಷ್ಠ ಹೌದು. ಆದ್ರೆ ಭಾಗವತ ಅಂತನ್ನೋದು ಭಾರತಾರ್ಥ ವಿನಿರ್ಣಯ ಅಂತ ಒಂದು ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ಮಹಾಭಾರತದಲ್ಲಿ ಎಲ್ಲಿ ಸ್ಪಷ್ಟವಾಗಿ ಹೇಳದಿರೋ ವಿಷಯ ಇದೆ ಅದನ್ನೆಲ್ಲ ಸಮಾಧಿ ಭಾಷೆ, ಅದನ್ನೆಲ್ಲ ಸ್ಪಷ್ಟವಾದ ಭಾಷೆಯಿಂದ ಈ ಭಾಗವತ ವರ್ಣನೆ ಮಾಡ್ತದೆ. ಅದಕ್ಕಾಗಿ ಆ ಭಾಗವತ ಮತ್ತು ಮಹಾಭಾರತ ಈ ಎಲ್ಲ ಗ್ರಂಥಗಳ ಅಧ್ಯಯನ ಅಂತ ಅನ್ನೋದು ಸಾಧಕರಿಗೆ ಬೇಕು. ಆ ಎಲ್ಲ ಗ್ರಂಥಗಳಲ್ಲಿ ಈ ಇಂಥ ನಾಮಗಳ ಮೂಲಕ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಶ್ರುತಿಗೀತೆ, ಇಂಥ ನಾಮಗಳ ಮೂಲಕ ಆ ಭಗವಂತನನ್ನ ವರ್ಣಿಸುತ್ತಾರೆ. ಆ ಭಗವಂತ ಅವನ ಅಂತಕ, ಪ್ರತಿಯೊಂದಕ್ಕೂ ಅಂತ ಹಾಡ್ತಾನೆ.
ಅದೊಂದು ಆ ನಾಮ ಅನ್ನೋದು ಬಹಳ ಅದ್ಭುತವಾದ ಅಂತಂ ಕರೋತಿ ಇತಿ ಅಂತಕಃ ಮಹೋದಧಿಶಯವಂತಕಃ ಅಂತ ಹೇಳಿ. ಈ ಜಗತ್ತಿನಲ್ಲಿ ಯಾವುದೇ ಮಂಗಲ ಇರಲಿ, ಎಲ್ಲನೂ ಒಂದ್ ದಿವಸ ಕೊನೆ ಕಾಣಬೇಕು. ಯಾವುದನ್ನು ಅಮಂಗಲ ಅಂತ ನಾವು ತಿಳ್ಕೊಂಡಿದ್ದೀವಿ, ಅಮಂಗಲವೂ ಒಂದ್ ದಿವಸ ಕೊನೆ ಕಾಣಬೇಕು. ಕಶ್ಚನ ವ್ಯಸನಂ ಪ್ರಾಪ್ತಂ ಶ್ರೇಯಃ ಕಶ್ಯ ನಿರಂತರಾಹ. ದುಃಖ ಯಾರಿಗೂ ಬಂದಿಲ್ಲ, ಪ್ರತಿಯೊಬ್ಬರಿಗೂ ದುಃಖ ಬಂದೇ ಇದೆ ಈ ಜಗತ್ತಿನಲ್ಲಿದ್ದವರಿಗೆ. ಶ್ರೇಯಃ ಕಶ್ಯ ನಿರಂತರಾಹ. ಯಾವತ್ತೂ ಸಂಪತ್ತಿನ ತುದಿಯಲ್ಲಿ ಓಲಾಡಿದವರು ಯಾರಿದ್ದಾರೆ, ಎಲ್ಲರಿಗೂ ಆ ಸಂಪತ್ತು ಹೋಗಬೇಕು, ಮತ್ತೊಂದು ಬಾರಿ ಕೆಳಗೆ ಬರಬೇಕು. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿತ ಸುಖಾನಿತ ಅಂತ ಹೇಳ್ತದೆ ಮಹಾಭಾರತ. ಹಾಗೆ ಸುಖ ದುಃಖ ಇವೆಲ್ಲ ಬರ್ತಾನೆ ಹೋಗ್ತಿರ್ತವೆ. ಅದು ಎಲ್ಲದರ ನಡುವೆಯೂ ಕೂಡ ಅತ್ಯಂತ ಪರಮ ಧರ್ಮ, ಅತ್ಯಂತ ಸುಖಕರವಾದಂತಹ ಧರ್ಮ ಅಂದ್ರೆ ಆ ಭಗವಂತನನ್ನ ನಾಮಗಳಿಂದ ಸ್ತುತಿಸುವುದು. ತಸ್ಮಾತ್ ಗಹನಾನ್ ಸರ್ವಾನ್ ತ್ಯಕ್ವಾ ಶಾಸ್ತ್ರಾರ್ಥ ವಿಸ್ತಾರ. ಅತ್ಯಂತ ಕಠಿಣವಾದ ಯಾವುದೇ ಶಾಸ್ತ್ರಾರ್ಥ ಕಂಡು ಬಂದ್ರೆ ತ್ಯಕ್ವ, ಅದನ್ನ ಬಿಡು ಅಂದ್ರೆ ತಾತ್ಕಾಲಿಕವಾಗಿ ಅದನ್ನ ಬಲಿಗಿಡು. ಕ್ರಮವಾಗಿ ಶಾಸ್ತ್ರ ಯಾವಾಗ ನಮಗೆ ಯಾವ್ಯಾವ ಹಂತದಲ್ಲಿ ಅರ್ಥ ಆಗಬೇಕೋ ಆಯಾ ಹಂತದಲ್ಲಿ ಅದು ಅರ್ಥ ಆಗ್ತದೆ. ಅನನ್ಯಚೇತಾ ಧ್ಯಾಯಸ್ವ ನಾರಾಯಣ ಮಜಂ ವಿಭುಂ ಅಂತ ಯುಧಿಷ್ಠಿರನಿಗೆ ಹೇಳಿದ ಮಾತು ಅಂತ ದೊಡ್ಡವರಿಗೆ, ಶಾಂತಿ ಪರ್ವ ಅನುಶಾಸನ ಪರ್ವಗಳ ಮಾತು. ಭಗವಂತನನ್ನು ಯಾವತ್ತು ಸ್ಮರಿಸುವುದು ದೊಡ್ಡ ಭಾಗ್ಯ. ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ, ಜಿಜ್ಞಾಸೆಯ ಪ್ರಕೃತೇ ಪೂರುಷಸ್ಯ ನಮಾಮಿ ಸದ್ಧರ್ಮ ವಿದಾಂ ವರಿಷ್ಠಂ ಅಂತ. ಕಪಿಲ ಋಷಿಯ ತಾಯಿ ಆತನನ್ನ ನಾನು ಈ ಪ್ರಕೃತಿ ಮತ್ತು ಪುರುಷರ ಬಗ್ಗೆ ತಿಳ್ಕೋಬೇಕಾಗಿದೆ, ಅದಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಸ್ವಭೃತ್ಯ ಸಂಸಾರ ತರೋಹ ಕುಠಾರಂ. ನಿನ್ನ ಭಕ್ತರು ಹೇಳಿದ್ದಾರೆ, ಇವರು ಸಂಸಾರ ಅಂತ ಅನ್ನೋದು ದೊಡ್ಡ ಆಲದ ಮರದಂತೆ ಎಲ್ಲಾ ಕಡೆ ಬೆಳೆದು ಬಿಟ್ಟಿದೆ, ಇದನ್ನು ಕತ್ತರಿಸಿ ಹಾಕಬೇಕಾಗಿದೆ. ಆ ಕತ್ತರಿಸಿ ಹಾಕುವ ಕೆಲಸವನ್ನು ನೀನೇ ಮಾಡಬೇಕು. ನೀನೇ ಪರಶುವೂ ಹೌದು, ನೀನೇ ಪರಶುರಾಮನೂ ಹೌದು. ಅದರಿಂದ ಆ ಕೆಲಸವನ್ನು ನೀನೇ ಮಾಡಬೇಕು. ಪ್ರಕೃತಿ ಪುರುಷರ ಜಿಜ್ಞಾಸೆ ನನಗಿದೆ ಅಂತ ಅವಳು ಕೇಳ್ಕೊತಾಳೆ. ಅದಕ್ಕೆ ಭಾಗವತ ತಾತ್ಪರ್ಯ ಹೇಳ್ತದೆ, ಯಾರು ಪ್ರಕೃತಿ ಪುರುಷರು ಅಂದ್ರೆ ಕೇವಲ ನಾರಾಯಣ ಮಾತ್ರ ಪುರುಷ, ಲಕ್ಷ್ಮೀದೇವಿ ಮಾತ್ರ ಪ್ರಕೃತಿ ಅಂತಲ್ಲ, ನಾರಾಯಣೋ ಬ್ರಹ್ಮವಾಯು. ಅದಕ್ಕಾಗಿ ತಾರತಮ್ಯೋಕ್ತವಾಗಿ ಎಲ್ಲರದು ಅಲ್ಲಿ ಬಂದಿದೆ ಅಂತ ಆ ಶ್ಲೋಕ ಹೇಳಿದೆ. ನಾರಾಯಣ ಬ್ರಹ್ಮವಾಯುಗಳು, ಗರುಡ ಶೇಷ ರುದ್ಧರು, ವೀಂದ್ರ ಶೇಷವು ಹರಸ್ತಥ, ಕಾಮ ಶಕ್ರ ಇಂದ್ರ, ಗುರು ಬೃಹಸ್ಪತಿ, ಗುರುಶಕ್ರ ಮನ್ವಾದ್ಯ ಭಾಸ್ಕರಾದಯ ಸೂರ್ಯನವರೆಗೆ, ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಪಿ ಶಬ್ದಿತಾ. ಎಲ್ಲಾ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮೊದಲಾದವರು ಎಲ್ಲರೂ ಕೂಡ ಪುರುಷ ಅಂತ ಕರೆಸ್ಕೊಂಡಿದ್ದಾರೆ. ತತ್ಪತ್ನ್ಯ, ಅವರವರ ಪತ್ನಿಯರು, ಲಕ್ಷ್ಮೀದೇವಿಯಿಂದ ತೊಡಗಿ ಅವರವರ ಪತ್ನಿಯರೆಲ್ಲರೂ ಕೂಡ. ಬಂಧಶಕ್ತಿಶ್ಚ ಸ್ತ್ರೀಯ ಸರ್ವಾಹ, ಎಲ್ಲಾ ಸ್ತ್ರೀಯರು ಪ್ರಕೃತಿ ಅಂತ ಕರೆಸ್ಕೊಂಡಿದ್ದಾರೆ. ಇವರು ಪುರುಷರು ಅಂತ ಕರೆಸ್ಕೊಂಡಿದ್ದಾರೆ, ಅವರು ಪ್ರಕೃತಿಗಳು ಅಂತ ಕರೆಸ್ಕೊಂಡಿದ್ದಾರೆ. ತಜ್ಞಾನ ದ್ವಿಪ್ರಮುಚ್ಯತೆ. ಆ ಪ್ರಕೃತಿ ಪುರುಷರನ್ನ ಅವರು ಪ್ರಕೃತಿ ಪುರುಷ ಎಂಬ ಶಬ್ದದಿಂದ ಅವರವರನ್ನ ನಾವು ತಿಳ್ಕೊಳ್ಬೇಕು. ಭಗವಂತ ಪುರುಷ ಶಬ್ದವಾಚ್ಯನೂ ಹೌದು, ಪ್ರಕೃತಿ ಶಬ್ದವಾಚ್ಯನೂ ಹೌದು. ಒಂದು ವಿಶಿಷ್ಟ ಅವನು ಪ್ರಕೃಷ್ಟಕರಣ ಪ್ರಕೃತಿ, ಅತ್ಯಂತ ಅದ್ಭುತವಾಗಿ ತಾನು ಮಾಡುವ ಎಲ್ಲಾ ಕೆಲಸಗಳನ್ನು ಮಾಡ್ತಾನೆ. ಭಗವಂತ ಮತ್ತು ಭಗವತಿಯ ದಾಂಪತ್ಯವನ್ನು ಅನುಸಂಧಾನ ಮಾಡಬೇಕು ಅಂತ ಕೂತ್ಕೊಂಡಿದ್ದೇವೆ. ಎಂತಹ ವಿಚಿತ್ರವಾದ ದಾಂಪತ್ಯ ಅಂದ್ರೆ ಅವ್ರದ್ದು. ನಮ್ಮಲ್ಲಿ ಎಷ್ಟು ಗುಣ ಕೂಡಿ ಬಂತು ಅಂತ ಕೇಳ್ತಿರ್ತಾರೆ ಮದುವೆ ಮಾಡೋ ಪ್ರಸಂಗದಲ್ಲಿ. 23, 22 ಎಷ್ಟು ಗುಣ ಕೂಡಿ ಬಂತು. ಗುಣ ಹೆಚ್ಚು ಕೂಡಿ ಬಂದಷ್ಟು ಅವ್ರ ದಾಂಪತ್ಯ ಚೆನ್ನಾಗಿರ್ತದೆ ಅಂತ ತಿಳ್ಕೊಂಡಿರ್ತಾರೆ. ಭಗವಂತ ಲಕ್ಷ್ಮೀ ಮತ್ತು ನಾರಾಯಣರ ದಾಂಪತ್ಯ ಎಂತದ್ದು ಅಂದ್ರೆ ಅದರಲ್ಲಿ ಒಬ್ಬ ನಿರ್ಗುಣ, ಒಬ್ಬಳು ಸಗುಣಳು. ಅದು ವಿಚಿತ್ರ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀ ಬ್ರಹ್ಮ ಸಗುಣಂ ಸ್ಮೃತ ಅಂತ ಹೇಳ್ತದೆ ಹರಿವಂಶ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ತುಂಬಾ ವಿಚಿತ್ರವಾದ ದಾಂಪತ್ಯ. ಅವನು ನಿರ್ಗುಣ, ಇವಳು ಸಗುಣ. ಅವನು ನಿರ್ಗುಣ ಬ್ರಹ್ಮ, ಇವಳು ಸಗುಣ ಬ್ರಹ್ಮಳು ಅಂತ ವಿಲಕ್ಷಣವಾದ ದಾಂಪತ್ಯ ಅವರು. ಹೌದು, ಇವಳು ಅವನ್ಯಾಕೆ ನಿರ್ಗುಣ ಬ್ರಹ್ಮ ಅಂದ್ರೆ ಯಾವುದಕ್ಕೂ ಅವನು ಅಭಿಮಾನಿ ಅಲ್ಲ ಆದ್ದರಿಂದ ಅವನು ನಿರ್ಗುಣ ಬ್ರಹ್ಮ. ಇವಳು ಸತ್ವರ ಸ್ತಮ ಗುಣಗಳಿಂದ ಕೂಡಿದ ಪ್ರಕೃತಿಗೆ ಅಭಿಮಾನಿ ಆದ್ದರಿಂದ ಇವಳು ಸಗುಣ ಬ್ರಹ್ಮಳು. ಅಂತಹ ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮರ ವಿಲಕ್ಷಣವಾದ ದಾಂಪತ್ಯ ಅದು. ಅವನು ಸ್ತ್ರೀಯೂ ಹೌದು, ಪುರುಷನೂ ಹೌದು. ಅವನು ಪ್ರಕೃತಿಯೂ ಹೌದು, ಪುರುಷನೂ ಹೌದು. ಇವಳು ಕೇವಲ ಪ್ರಕೃತಿ. ಆದ್ರೆ ಪರಮ ಪುರುಷನನ್ನು ತಿಳ್ಕೊಳ್ತಾಳಾದ್ರಿಂದ ಇವಳು ಪುರುಷನೇ. ಯಾಕಂದ್ರೆ ವಿಷ್ಣು ಪತ್ನಿ ಮಹಾಮಾಯೆ ಮಹಾಪುರುಷ ಲಕ್ಷಣೆ ಅಂತ ಅವಳನ್ನ ಮಹಾಪುರುಷ ಅಂತ ವರ್ಣನೆ ಮಾಡ್ತದೆ ಭಾಗವತ. ಪರಬ್ರಹ್ಮ ಗುಣಾಧಿಕನಾದ ಪರಬ್ರಹ್ಮನನ್ನು ತಿಳ್ಕೊಳ್ಳೋರಲ್ಲಿ ಅತ್ಯಂತ ಶ್ರೇಷ್ಠಳು ಅಂದ್ರೆ ಅವಳೇ. ಗುರುಬ್ರಹ್ಮ ಗುಣಾಧಿಕ್ಯ ಸಜ್ಞಾನಾತ್ ಪುರುಷ ಸ್ಮೃತಃ. ಅದರಿಂದ ಇವಳು ಪ್ರಕೃತಿ, ಆದ್ರೆ ಪರಮಾತ್ಮನ ತಿಳ್ಕೊಳ್ತಾಳಾದ್ರಿಂದ ಇವಳು ಪುರುಷ. ಅವನಂತೂ ಪ್ರಕೃತಿಯೂ ಹೌದು, ಪುರುಷನೂ ಹೌದು, ಎಲ್ಲಾ ಶಬ್ದವಾಚ್ಯನೂ ಹೌದು, ಸ್ತ್ರೀರೂಪನೂ ಹೌದು, ಪುರುಷರೂಪನೂ ಹೌದು. ಅಂಥ ನಿರ್ಗುಣ ಬ್ರಹ್ಮ ಮತ್ತು ಸಗುಣ ಬ್ರಹ್ಮರ ದಾಂಪತ್ಯವನ್ನ ರಾಮ, ಕೃಷ್ಣ ಇತ್ಯಾದಿ ರೂಪದಲ್ಲಿ ಅವನು ಯಾವ ಥರ ತೋರಿಸಿದಾನೆ ಅನ್ನೋದನ್ನ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತಕ್ಕನುಸಾರವಾಗಿ ನಮ್ಮ ಕಾಲದ ಮಿತಿಯಲ್ಲಿ ನಾವೆಲ್ಲ ಶ್ರವಣ ಮಾಡಿದ್ದೀವಿ. ನನ್ನ ಸೀಮಿತವಾದ ಜ್ಞಾನ ಅನುಭವಗಳ ಹಿನ್ನೆಲೆಯಲ್ಲಿ ಅದನ್ನು
ವ್ಯಾಖ್ಯಾನಿಸುವ ಪ್ರಯತ್ನ ಮಾಡಿದ್ದೇನೆ. ಕೇವಲ ಶ್ಲೋಕವನ್ನು ಹೇಳುವುದಕ್ಕಿಂತ ಅದನ್ನು ಹೇಗೆ ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದನ್ನು ಹೇಳುವ ಪ್ರಯತ್ನ ಮಾಡಿದ್ದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶರೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ಶ್ರೀಶ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು. ನಿರ್ಗುಣ ಸಗುಣ ಬ್ರಹ್ಮಾರ್ಪಣಮಸ್ತು.